ಒಬ್ಬ ಹೇಳುವವ ಮತ್ತೊಬ್ಬ ಕೇಳುವವ ಅಂತಾದರೆ ಮಾತ್ರ ಜಗತ್ತು ನಡೆಯುವುದಕ್ಕೆ ಸಾಧ್ಯ. ಗುರು ಹೇಳುತ್ತಾನೆ, ನೂರಾರು ಜನ ಶಿಷ್ಯರು ಗುರುಕುಲದಲ್ಲಿ ಅವನು ಹೇಳಿದಂತೆ ನಡೀತಾರೆ ಅಂದ್ರೆ ವಿದ್ಯೆ ಬರ್ತದೆ, ವಿದ್ಯಾವಂತರಾಗ್ತಾರೆ. ನೀನೂ ಎರಡು ಕಾಲಿನ ಮನುಷ್ಯ, ನಾನೂ ಎರಡು ಕಾಲಿನ ಮನುಷ್ಯ. ನೀನು ಹೇಳುವವನೇ ಯಾರು, ನಾವು ಕೇಳುವವರು ಯಾರು? ಇಬ್ಬರೂ ಸಮಾನ. ನನ್ನ ತಲೆಗೆ ಬಂದದ್ದು ನಾವು ಮಾಡ್ತೇವೆ, ನಿನ್ನ ತಲೆಗೆ ಬಂದದ್ದು ನೀನು ಮಾಡು. ನಿನ್ನ ಪೀಠದಲ್ಲಿ ಕುಳಿತು ನೀನು ಒದರು. ನಮ್ಮ ಕಾಲಿಗೆ ಬುದ್ಧಿ ಹೇಳಿ ನಾವು ಆಟ ಆಡುತ್ತೇವೆ, ಜಗದಾಡುತ್ತೇವೆ, ಮಜಾ ಮಾಡುತ್ತೇವೆ. ಹೇಳಿದರೆ ಶಿಷ್ಯರಿಗೆ ವಿದ್ಯೆ ಬಂದೀತ? ವಿದ್ಯೆ ಬರದೇ ಇದ್ದರೆ ಉನ್ನತಿ ಆದೀತ? ಉನ್ನತಿ ಆಗಬೇಕು, ವಿದ್ಯೆ ಬರಬೇಕು. ವಿದ್ಯೆ ಬರಬೇಕು, ಗುರುವಿನ ಗುಲಾಮನಾಗಿರಬೇಕು. ಅಂದರೆ ಮಾತ್ರ ವಿದ್ಯೆ ಬರುವುದಕ್ಕೆ ಸಾಧ್ಯ.